ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ನಾವು ಕೂಡ ಸೂಪರ್ ಆಗಿದ್ದೀವಿ ನೋಡಿರಿ ಸ್ನೇಹಿತರೆ. ನಾನು ಇವತ್ತು ತುಂಬ ಸಿಂಪಲ್ಲಾಗಿ ಮತ್ತು ಅಷ್ಟೇ ಟೇಸ್ಟಿಯಾಗಿರೋಂಥ ಒಂದು ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಅದು ಮಂಡಕ್ಕಿನ ಬಳಸಿ ಉದ್ದಿನ ವಡೆ ಯಾವ ರೀತಿ ಮಾಡ್ತೀವಿ ಅಂತ ಇವತ್ತು ನಿಮ್ಮ ಕೂಡ ಶೇರ್ ಮಾಡ್ಕೊಳಕತ್ತೀನಿ. ವಿಡಿಯೋಯಲ್ಲಿ ಸ್ಕಿಪ್ ಮಾಡಿದೆ ನೋಡಿರಿ, ತುಂಬ ಚೆನ್ನಾಗಿ ಬರ್ತಾವೆ. ಅದು ಮಂಡಕ್ಕಿ ಬಳಸಿ ಮಾಡೋದ್ರದಿಂದ ಟೇಸ್ಟ್ನು ಕೂಡ ಚೆನ್ನಾಗಿರುತ್ತೆ ರೀ. ಈ ಮಂಡಕ್ಕಿನ ಬಳಸಿ ಉದ್ದಿನ ವಡೆ ಯಾವ ರೀತಿ ಮಾಡ್ತೀವಿ ಅಂತ ಹೋಗಿ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದೀರಪ್ಪ ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಬರ್ರಿ ಇವಾಗ ತಡ ಮಾಡ್ತೀನಿ, ಹೋಗಿ ನೋಡ್ಕೊಂಡು ಬರೋಣ. ವಡೆ ಮಾಡೋಕ್ಕೆ ನೋಡ್ರಿ, ನಾನಿಲ್ಲಿ ಉದ್ದಿನ ಬ್ಯಾಳೆ ಮತ್ತು ಹೆಸರು ಬ್ಯಾಳೆ ಮತ್ತು ಒಂದು ಅರ್ಧ ಸ್ಪೂನಷ್ಟು ನಾನು ಮೆಂತ್ಯನೂ ಹಾಕ್ಕೊಂಡಿದ್ದೀನಿ ರೀ. ಚಿಕ್ಕ ಸ್ಪೂನ್ ಇರುತ್ತಲ್ರಿ, ಅದರಲ್ಲಿಂತ ಒಂದು ಅರ್ಧ ಮೆಂತ್ಯ ಮತ್ತು ಸ್ವಲ್ಪ ನಾನು ಇದು ಉದ್ದಿನ ಬ್ಯಾಳೆ ಮತ್ತು ಹೆಸರು ಬ್ಯಾಳೆ ವಡೆ ಮಾಡೋಕೆ ನೆನೆ ಹಾಕ್ಕೊಂಡಿದ್ದೀನಿ. ಮುಂಚೆನೇ ನೆನೆ ಹಾಕ್ಕೊಂಡಿನಿ, ಆಲ್ರೆಡಿ ಇದು ನೆಂದೈತ್ರಿ. ಇವಾಗ ಇಲ್ಲಿ ನಾನು ಒಂದು ಬಟ್ಲಾದಷ್ಟು ಮಂಡಕ್ಕಿ ತೊಗೊಂಡಿನಿ ರೀ. ಮಂಡಕ್ಕಿ ಅಥವಾ ಚುರುಮುರಿ ಇದನ್ನು ತೊಗೊಂಡಿನಿ ರೀ. ಇವತ್ತು ನಾನು ನಮ್ಮ ಮನೆಯೊಳಗೆ ಯಾವ ರೀತಿ ಮಾಡ್ತೀವಿ ಅಂತ ಇವತ್ತು ನಿಮ್ಮ ಕೂಡ ಶೇರ್ ಮಾಡ್ಕೊಳಕತ್ತೀನಿ ಸ್ನೇಹಿತರೆ. ನೋಡಿರಿ, ಇಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ವಡೆನ ಮಾಡ್ತಾರೆ. ಇಲ್ಲಿ ನಾವು ಈ ಥರ ಮಾಡಕತ್ತೀವಿ ರೀ. ಇವಾಗ ನಾನು ನೆನೆಸಿಟ್ಟಿದ್ದು ಚೆನ್ನಾಗಿ ಇದನ್ನು ತೊಳೆದು ತೊಗೊಂಡಿದ್ದೀನಿ ರೀ. ಅದು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳಕತ್ತೀನಿ ನೋಡಿರಿ. ಇದಿಷ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇವಾಗ ಮಂಡಕ್ಕಿ ತೊಗೊಂಡಿದ್ದೀನಿ ನೋಡಿರಿ. ಈ ಮಂಡಕ್ಕಿ ನಾನು ನೆನೆಸಿಲ್ರಿ, ಹಾಗೆ ಐತಿ. ಚೆನ್ನಾಗಿ ಇದನ್ನು ಕ್ಲೀನ್ ಮಾಡಿ ತೊಗೊಂಡಿದ್ದೀನಿ ನೋಡಿರಿ. ಈ ಮಂಡಕ್ಕಿ ಕೂಡ ನಾನು ಇದ್ರೊಳಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು ರೀ. ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬಾರ್ದು ರೀ, ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು. ಇದು ನಾನು ರುಬ್ಕೊಂಡು ತೊಗೊಂಡು ಬರ್ತೀನಿ ನೋಡಿರಿ. ನಾನು ಈ ರೀತಿ ನೈಸಾಗೆ ರುಬ್ಕೊಂಬರ್ಬೇಕು ನೋಡಿರಿ. ಇಷ್ಟು ನೈಸ್ ಆಗ್ಬೇಕು ರೀ ಸ್ನೇಹಿತರೆ. ಇದು ನೈಸಾಗೆ ನಾನಿಲ್ಲಿ ರುಬ್ಬಿ ಬಂದೀನಿ ರೀ, ಈ ರುಬ್ಕೊಂಡಿನಿ ರೀ. ಇವಾಗ ಇದಕ್ಕೆ ಏನೆಲ್ಲ ಹಾಕಬೇಕಪ್ಪ ಅಂತಂದ್ರೆ ನೋಡಿರಿ, ಇಲ್ಲಿ ನಾನು ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೊಂಡು ತೊಗೊಂಡೀನಿ ರೀ. ಹಸಿದು ತೆಂಗು ಐತ್ರಿ, ಇದು ಅಂದ್ರೆ ಹಸಿ ಕೊಬ್ಬರಿ ಐತಿ. ಸಣ್ಣಗೆ ಪೀಸ್ಗಳಂಗೆ ಮಾಡ್ಕೊಂಡು ತೊಗೊಂಡೀನಿ ರೀ. ಇಲ್ಲಿ ಸ್ವಲ್ಪ ಅಜ್ವೇನ ಮತ್ತು ಒಂದು ಸ್ವಲ್ಪ ಜೀರಿಗೆ ಅದ ರೀ, ಇದನ್ನು ಕೂಡ ನಾನು ಇಲ್ಲಿ ಹಾಕ್ಕೊಳಕತ್ತೀನಿ ರೀ. ಮತ್ತು ಇಲ್ಲಿ ಸ್ವಲ್ಪ ಕೊತ್ತಂಬರಿ, ಕರಿಬೇವು ಮತ್ತು ಎರಡು ಹಸಿಮೆಣ್ಸಿಕಾಯಿನ ಸಣ್ಣದಾಗೆ ಕಟ್ ಮಾಡಿ ತೊಗೊಂಡೀನಿ ರೀ. ಇವಾಗ ಇದಿಷ್ಟು ಹಾಕ್ಕೊಂಡೆ ನೋಡಿರಿ. ಇವಾಗ ಏನಪ್ಪ ಅಂದ್ರೆ ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನ ಸೇರಿಸ್ಕೊಳಕತ್ತೀನಿ ರೀ. ಇದಕ್ಕೆ ನಾನಿಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿನಿ ಸ್ನೇಹಿತರೆ. ಇದನ್ನು ಸೋಸಿಬಿಟ್ಟು ತೊಗೊಂಡೀನಿ ರೀ, ಅಂದ್ರೆ ಜಲ್ದಿ ಹಿಡಿದು ತೊಗೊಂಡಿದ್ದೀನಿ. ಇಲ್ಲಿ ಎಷ್ಟು ಬೇಕು ನೋಡ್ಕೊಂಡು ನಾನು ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊತೀನಿ ರೀ. ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸತಿ ನೀಟಾಗಿ. ನೋಡಿರಿ, ನಾನು ಒಂದಿಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೆ ನೋಡಿರಿ. ಇವಾಗ ನನಗೆ ಇನ್ನೂ ಸ್ವಲ್ಪ ಅಕ್ಕಿ ಹಿಟ್ಟು ಬೇಕು ರೀ. ನಾನಿಲ್ಲಿ ಇನ್ನೂ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು, ಇವಾಗ ಇದು ಎಷ್ಟೈತೆ ಅಷ್ಟನ್ನು ಹಾಕ್ಕೊಂಡ್ಬಿಡ್ತೀನಿ ನೋಡಿರಿ. ಇಲ್ಲಿ ಟೋಟಲಾಗಿ ಒಂದು ಬಟ್ಲಾದಷ್ಟು ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡೀನಿ ರೀ. ಇವಾಗ ಇದನ್ನು ಚೆನ್ನಾಗಿ ಕೈಯಿಂದನೇ ಮಿಕ್ಸ್ ಮಾಡ್ಕೊಂಡ್ರಿ. ಇವಾಗ ಚೆನ್ನಾಗಿ ಇದನ್ನು ಕೈಯಿಂದ ನಾನು ಮಿಕ್ಸ್ ಮಾಡಿ ತೊಗೋತೀನಿ ನೋಡಿರಿ. ನಾನು ಈ ರೀತಿ ಹಿಟ್ಟನ್ನು ಕಲಸಿ ತೊಗೊಂಡಿದ್ದೀನಿ. ಇವಾಗ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ನಮಗೆ ಯಾವ ಸೈಜ್ ಬೇಕು ನೋಡ್ಕೊಂಡ್ರಿ. ಸ್ವಲ್ಪ ದೊಡ್ಡ ಬೇಕಂದ್ರೆ ದೊಡ್ಡ ಸೈಜ್, ಚಿಕ್ಕ ಸೈಜ್ ಬೇಕಪ್ಪ ಅಂದ್ರೆ ಚಿಕ್ಕ ಸೈಜನ್ನ ಈ ರೀತಿ ನಾವು ತಟ್ಟಿ ತೊಗೊಳ್ರಿ ನೋಡಿರಿ. ಇಲ್ಲಿ ನಾನು ಈ ಸೈಜನ್ನ ಮಾಡಿಕೊಂಡು ಸ್ವಲ್ಪ ಮಧ್ಯದಾಗ ಹೋಲ್ ಹಾಕೊಂಬ್ರಿ. ಈ ರೀತಿ ಸೇಮ್ ವಡೆ ಯಾವ ರೀತಿ ಮಾಡ್ಕೊತೀವಿ ಅದೇ ರೀತಿ ನೋಡ್ರಿ. ಈ ರೀತಿ ರೆಡಿ ಮಾಡ್ಕೊಳ್ಳೋದು. ನಾನು ಇಲ್ಲೊಂದು ಪ್ಲೇಟು ಕೂಡ ತೊಗೊಂಡಿನಿ ರೀ, ಅದರೊಳಗೆ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ವಡೆ ಅಂತೂ ಮಾಡ್ತಿರಲ್ರಿ, ಅದೇ ರೀತಿಯೇ ಮಾಡಿಕೊಂಡು ನಾನಿಲ್ಲಿ ಸ್ವಲ್ಪ ಚಿಕ್ಕ ಸೈಜ್ನಾಗೆ ಮಾಡ್ಕೊಳಕತ್ತೀನಿ ರೀ. ದೊಡ್ಡ ಸೈಜನ್ನು ಕೂಡ ಮಾಡ್ಕೋಬೋದು, ನಾನಿಲ್ಲಿ ಚಿಕ್ಕ ಸೈಜ್ ಒಳಗೆ ಮಾಡ್ಕೊಳಕತ್ತೀನಿ ನೋಡಿರಿ. ಇಲ್ಲಿ ಈ ರೀತಿ ಮಾಡ್ಕೊಂಡ್ರೆ ಸಾಕ್ರಿ. ಇವಾಗ ನಾನು ಇದಿಷ್ಟು ಇದೇ ರೀತಿ ರೆಡಿ ಮಾಡಿ ತೊಗೋತೀನಿ ನೋಡಿರಿ. ನಾನು ಇಷ್ಟನ್ನು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿನಿ ರೀ. ಇವಾಗ ಸೈಡಿಗೆ ಎಣ್ಣೆ, ನಾನು ಗ್ಯಾಸಿನ ಮೇಲೆ ಎಣ್ಣೆ ಕೂಡ ಇಟ್ಟಿನಿ ರೀ. ಅದನ್ನು ಇವಾಗ ಒಂದು ಸ್ವಲ್ಪ ಕಾಯಕತ್ತೈತಿ. ಈಗ ಎಣ್ಣೆ ಫುಲ್ ಕಾಯ್ದ ನಂತರ ಈ ರೆಡಿ ಮಾಡಿ ಇಟ್ಟಿರುವಂಥ ವಡೆನ ಎಣ್ಣೆ ಒಳಗೆ ಕರೆದು ತೊಗೊಳಂಬರ್ರಿ ನೋಡಿರಿ. ನಾನು ಎಣ್ಣೆ ಕೂಡ ಸೈಡಿಗೆ ಕಾಯಕ್ಕೆ ಇಟ್ಟಿನಿ ಅಂತ ಹೇಳಿದ್ನಲ್ರಿ. ಇವಾಗ ಎಣ್ಣೆ ಕೂಡ ಕಾಯ್ದೈತಿ. ಇದು ಒಂದೊಂದಾಗಿ ನಾವು ರೆಡಿ ಮಾಡಿ ಇಟ್ಟಿರುವಂಥ ವಡೆನ ಹಾಕ್ಕೊಳಕತ್ತೀನಿ ನೋಡಿರಿ. ಇವಾಗ ನೋಡಿರಿ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಅದ್ರಾಗ ಬೇರೆ ಮಂಡಕ್ಕಿನ ಬಳಸಿ ಮಾಡಕತ್ತೀವಲ್ರಿ, ತುಂಬ ಅಂದರೆ ತುಂಬ ಚೆನ್ನಾಗಿರ್ತಾವೆ ನೋಡಿರಿ. ನಾನು ಒಂದಿಷ್ಟು ಹಾಕ್ಕೊಂಡೆ. ಗ್ಯಾಸ್ನ ಸ್ಲೋ ಆಗಿ ಇಟ್ಟೆ ನಾವು ಇದನ್ನು ಕರೆದು ತೊಗೋಬೇಕಾಗ್ತದೆ ರೀ. ಒಮ್ಮೆನೇ ಫಾಸ್ಟ್ ಇಟ್ವಿಯಪ್ಪ ಅಂತಂದ್ರೆ ಮೇಲ್ಗಡೆ ಎಲ್ಲ ಕಪ್ಪು ಭಾಗ ಆಗಿಬಿಟ್ಟಿರ್ತದೆ ಮತ್ತು ಒಳಗಂತೂ ಹಸಿ ಹಸಿಯಾಗಿರ್ತದೆ ರೀ.
ಅದಕ್ಕೆ ನಾನು ಗ್ಯಾಸ್ನ ಸ್ಲೋ ಆಗಿ ಅಂದ್ರೆ ಮೀಡಿಯಮ್ನಾಗೆ ಇಟ್ಟು ಎಣ್ಣೆನ ಕಾಯಿಸಿ ತೊಗೊಂಡಿದ್ದೀನಿ. ಮತ್ತು ಇವಾಗಾದ್ರೂ ಸಣ್ಣ ಇಟ್ಟೆ ನಾನಿಲ್ಲಿ ವಡನ ಕರುದು ತೊಗೊಳಕತ್ತೀನಿ. ನೋಡ್ರಿ ಇಲ್ಲಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬರಕತ್ತವು ಮತ್ತು ತುಂಬ ಕ್ರಿಸ್ಪಿಯಾಗಿನೂ ಇರ್ತಾವ್ರಿ. ಅಂದರೆ ಒಂಥರ ಡಿಫ್ರೆಂಟಾಗಿ ಟೇಸ್ಟೇ ಇರುತ್ತೆ. ಯಾಕಪ್ಪ ಅಂತಂದ್ರೆ ನಾವು ಮಂಡಕ್ಕಿನ ಸೇರಿಸ್ಕೊಂಡಿವಲ್ರಿ, ಮಂಡಕ್ಕಿನ ಬಳಸಿ ಒಂದು ಸತಿ ನೀವು ಕೂಡ ಟ್ರೈ ಮಾಡಿರಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಇಲ್ಲಿ ನಾನು ಸೋಡಾ ಅದೇನು ಹಾಕಿಲ್ಲರಿ, ಸೋಡಾ ಹಾಕ್ಲಾರ್ದೇ ಈ ವಡನ ರೆಡಿ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಮೇಲ್ಗಡೆ ಎಲ್ಲ ಗರಿ ಗರಿಯಾಗಿ ಮತ್ತು ಒಳಗಡೆ ಸ್ಮೂತಾಗಿ ನಾವು ಬರೀ ಉದ್ದಿನ ವಡ ಮಾಡ್ತೇವೆ ನೋಡಿರಿ, ಅದೇ ಟೇಸ್ಟ್ ಕೊಡುತ್ತಾ. ನೋಡಿರಿ ಈ ರೀತಿ ಕರೆದು ತೊಗೊಂಡ್ರೆ ಸಾಕು ನೋಡ್ರಿ. ಒಂದು ಸ್ವಲ್ಪ ಎರಡು ಮೈ ಚೆನ್ನಾಗಿ ನಾವು ಇದನ್ನು ಈ ರೀತಿ ಹೊಳ್ಳೆ ಹಾಕ್ಕೋಬೇಕಾಗ್ತದ್ರಿ. ಚೆಂದ ಕರಿತಾವು. ವಿಡಿಯೋ ನೋಡ್ತಾ ಇರೋರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು. ಪ್ಲೀಸ್ ಹೊಸಬ್ರು ನೋಡಕತ್ತೀರಪ್ಪ ಅಂದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ನೋಡಿರಿ ಎಷ್ಟು ಚೆಂದ ಕಲರು ಕೂಡ ಅಷ್ಟೇ ಚೆಂದ ಬಂದವ್ರಿ. ನೋಡಿರಿ ನಾನು ಒಮ್ಮೆ ಫಾಸ್ಟ್ ಇಟ್ಟು ಕರೆದು ತೊಗೋಬೇಡ್ರಿ. ನೋಡಿರಿ ಇಲ್ಲಿ ನಾನು ಸ್ಲೋ ಆಗಿ ಇಟ್ಟಿದ್ದೀನಿ, ಅಂದರೆ ಸಣ್ಣ ಮೀಡಿಯಮ್ನಾಗ ಇಟ್ಟು ಕರೆದು ತೊಗೊಳಕತ್ತೀನಿ ನೋಡಿರಿ. ನೋಡಿರಿ ಇವಾಗ ಮಸ್ತನಾಗೆ ರೆಡಿ ಆಗ್ಯಾವು. ಇವಾಗ ನಾನು ಇದನ್ನು ತಕ್ಕೊಂಬಿಡ್ತೀನಿ ರೀ. ಇಲ್ಲಿ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ರೀ. ಈ ಪ್ಲೇಟಿಗೆ ರೆಡಿಯಾಗಿರುವಂಥ ಈ ವಡನ ತಗೊಂಡ್ಬಿಡವ್ರಿ. ಇವಾಗ ಏನು ಮತ್ತು ಇಷ್ಟು ವಡ ರೆಡಿ ಮಾಡಿ ಇಟ್ಟಿದ್ದು ನೋಡಿರಿ, ಅದನ್ನು ಇವಾಗ ಇದೇ ಥರ ಎಣ್ಣೆ ಒಳಗೆ ಕರೆದು ತೊಗೋತೀನಿ ನೋಡಿರಿ. ಇವು ಅಂತೂ ರೆಡಿ ಆಗ್ಯಾವ್ರಿ. ನೋಡಿರಿ ನಾನು ಹಾಕ್ಕೊಂಡಿರುವಂಥ ಇಷ್ಟು ವಡನ ತಕ್ಕೊಂಡಿದ್ದೀನಿ. ನೋಡಿರಿ ಎಷ್ಟು ಚೆಂದ ಕಾಣಕತ್ತಾವು ಮತ್ತು ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ. ತುಂಬ ಡಿಫ್ರೆಂಟಾಗಿರುತ್ತೆ. ಮತ್ತು ಎಣ್ಣೆ ಕೂಡ ಇದು ಜಾಸ್ತಿ ಎಳೆಯಂಗಿಲ್ಲ ರೀ. ನಾವು ಸೋಡಾದ ಪುಡಿನೂ ಇಲ್ಲಿ ಬಳಸಿಲ್ಲ. ನೋಡಿರಿ ಇವಾಗ ಇದೇ ಥರ ನಾನು ಇಷ್ಟು ರೆಡಿ ಮಾಡಿ ಇಟ್ಟಿರುವಂಥ ವಡನ ಕರೆದು ತೊಗೊಂಬರ್ತೀನಿ ನೋಡಿರಿ. ಅದು ನೋಡಿರಿ ನಾವು ಮಾಡಿರುವಂಥ ಮಂಡಕ್ಕಿನ ಬಳಸಿ ಉದ್ದಿನ ವಡ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ತುಂಬ ಸಿಂಪಲ್ಲಾಗಿ ಕೂಡ ಮಾಡ್ಕೋಬೋದು ರೀ. ಮತ್ತು ಎಣ್ಣೆ ಕೂಡ ಜಾಸ್ತಿ ಇರಂಗಿಲ್ಲ ರೀ. ತುಂಬ ಕ್ರಿಸ್ಪಿಯಾಗಿನೂ ಇರ್ತಾವೆ ಮತ್ತು ಒಳಗಡೆ ಮಾತ್ರ ಸ್ಮೂತಾಗಿರ್ತಾವೆ ರೀ. ಅದರ ಬೇರೆ ಸೋಡಾದ ಪುಡಿ ಕೂಡ ನಾವಿಲ್ಲಿ ಬಳಸಿಲ್ಲ ರೀ. ಸಿಂಪಲ್ಲಾಗಿ ನಾನು ಕೆಂಪು ಚಟ್ನಿನ ಮಾಡ್ಕೊಂಡಿದ್ದೀನಿ ರೀ. ಇದರೊಟ್ಟಿಗೆ ಕಾಯಿ ಚಟ್ನಿ ಕೂಡ ಏನು ಭೀ ಮಾಡ್ಕೋಬೋದು, ಚೆನ್ನಾಗಿರ್ತದೆ ರೀ. ನಾವು ಮಾಡಿರುವಂಥ ಅದು ಮಂಡಕ್ಕಿನ ಬಳಸಿ ಉದ್ದಿನ ವಡ ಮಾಡಿದ್ದೀವಿ ರೀ. ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿನಿ. ಪ್ಲೀಸ್ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸಬ್ರು ನೋಡಕತ್ತೀರಪ್ಪ ಅಂದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ರೀ. ಅಲ್ಲಿ ತನಕ ಮತ್ತೊಮ್ಮೆ ಎಲ್ಲರಿಗೂ ಕೂಡ ನಮಸ್ಕಾರ ರೀ. ಇಷ್ಟೊತ್ತನೂ ವಿಡಿಯೋ ನೋಡಿದವ್ರಿಗೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು.